ನವೆಂಬರ್ ಕ್ರಾಂತಿ ವಿಚಾರ ಅದರ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ, ಅದು ಅನವಶ್ಯಕ ಅಂತ ಕೋಲಾರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಆಹಾರ ಸಚಿವ ಮುನಿಯಪ್ಪ ಪರಮೇಶ್ವರ್ ಅವರ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಅವರು ಅಭಿಮಾನದಿಂದ ಅವರು ಹಾಗೆ ಹೇಳಿದ್ದಾರೆ. ನಾನು ಅವರ ಬಗ್ಗೆಯೂ ಹೇಳಿದ್ದೇನೆ, ಒಬ್ಬರ ಮೇಲೆ ಒಬ್ಬರಿಗೆ ಅಭಿಮಾನ. ಇನ್ನು ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಅವರು ನಾವು ಊಟ ತಿಂಡಿಗೆ ಸೇರ್ತೇವೆ, ಅದರಲ್ಲಿ ವಿಶೇಷತೆ ಕೂಡ ಏನೂ ಇಲ್ಲ. ದಲಿತ ಸಮಾವೇಶ ಮಾಡ್ತೇವೆ, ಚುನಾವಣೆಗೂ ಮುನ್ನ ಮಾಡಿದ್ವಿ, ಮತ್ತೆ ಮಾಡ್ತೇವೆ, ಅದರಲ್ಲೂ ಕೂಡ ಏನು ವಿಶೇಷತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಅವರು ಅವರ ಹೇಳಿಕೆಗಳನ್ನು ನಾನು ಕೂಡ ಗಮನಿಸಿದ್ದೇನೆ. ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಅಂತ ಕೇಳಿದ್ದಕ್ಕೆ ಮಾಧ್ಯಮಗಳನ್ನೇ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನಿಸಿದ್ದು ಗರಂ ಆದ್ರು. ಇನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರ ಮಗಳ ಮದುವೆಗೆ ಭಾಗವಹಿಸಿದ್ದಂತಹ ಪರಮೇಶ್ವರ್ ಅವರು ಒಂದಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ, ಅದು ಅನವಶ್ಯಕ ಅಂತ ಅನ್ಸುತ್ತೆ ನನಗೆ. ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಅವ್ರ ಮೇಲೆ ಹೇಳಿದ್ದೀರಿ? ನಾನು ಅವ್ರ ಮೇಲೆ ಹೇಳಿದ್ದೀನಿ. ಒಬ್ರಿಗೊಬ್ರು ಹೇಳ್ಕೊಂಡಿದ್ವಿ. ಊಟಕ್ಕೆ ಸೇರ್ತಾ ಇರ್ತೀವಿ, ತಿಂಡಿಗೆ ಸೇರ್ತಾ ಇರ್ತೀವಿ, ಕಾಫಿ ಸೇರ್ತಾ ಇರ್ತೀವಿ, ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ. ನೀವು ಮಾತ್ರ ಬೇರೆ ಬೇರೆ ನಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ವಾ? ಇಂಟರ್ನಲ್ ರಿಸರ್ವೇಷನ್ ಇದೆ, ನಮ್ಮ SCPT SP ಇದೆ, ಸಾಕಷ್ಟು ವಿಚಾರಗಳಿರ್ತವೆ, ಅದನ್ನು ಚರ್ಚೆ ಮಾಡ್ತೀವಿ. ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರೋಕ್ಕಾಗೋದಿಲ್ಲ ಸರ್ಕಾರದಲ್ಲಿ.